ಸರ್ ಬಟ್ ಜೈಲಲ್ಲಿ ಜೈಲಿನ ಬಟ್ಟೆ ಹಾಕೋಬೇಕಲ್ವಾ ಸರ್? ಇಲ್ಲ, ಜೈಲಲ್ಲಿ ಕನ್ವಿಕ್ಷನ್ ಆದವ್ರಿಗೆ ಮಾತ್ರ. ನಮ್ಮನ್ನು ನನ್ನನ್ನು ಕಾಸು ಕೇಳ್ತಾನೆ, ನೀನು ನಮ್ಮನ್ನು ಯಾವತ್ತು ಕೊಡ್ತೀನೋ ಅವತ್ತು ಇಸ್ಕೋಬೇಕು ಅಷ್ಟೇ. ನೀನು ಇನ್ನೇನು ಮಾಡ್ಬಿಡ್ತಾನೆ, ಎದ್ಬಿಟ್ಟಿದ್ದೆ ಕ್ಯಾಶಿಯರ್ ಹತ್ರ ಸೋಡಾಗಳು ಆಳು ಮುಳು ಎಲ್ಲನೂ ಇಟ್ಕೊಂಡು ಜೋಡಿಸಿಟ್ಟಿರ್ತಾರಲ್ಲ, ಎದ್ಕೊಂಡಿದ್ದೆ ರಪ್ಪನೇ ಹೊಡೆದು ಬಿಡ್ತಾನೆ ಆ ಹುಡುಗರುಗಳಿಗೆ. ಹೋಗ್ಬಿಟ್ಟು ಆದ್ಮೇಲೆ ಮತ್ತೆ ಅಲ್ಲಿ ಕಂಟ್ರೋಲ್ ರೂಮ್ಗೆ ಮತ್ತೆ ಇನ್ನೊಂದು ಫೋನ್ ಬಂದಿರುತ್ತೆ, ಸರ್ ಒಳಗೊಬ್ಬನ ಸಾಯಿಸ್ಬಿಟ್ಟು ಎತ್ಕೊಂಡಾಗವ್ರು ಸಾರ್ ಅಂತ. ನಿಮ್ಮವ್ರು ಪೊಲೀಸವ್ರು ಬಂದರು, ಅಲ್ಲಿ ನಿಂತ್ಕೊಂಡ್ರು, ಬೀಡಿ ಸಿಗರೇಟ್ ಸೇದ್ಬಿಟ್ಟು ಬಾಳೆಹಣ್ಣು ತಿನ್ಕೊಂಡು ಹೊಟ್ಟೋಗ್ಬಿಟ್ರು ಸಾರ್. ಈ ನನ್ನ ಮಗ ಅನ್ಬಿಟ್ಟ ಇಡೀ ಟೀಮ್ ಕಟ್ಕೊಂಡಿದ್ದೆ ಫುಲ್ಲು ಗಿಡಿಗಿಡಿ ಕೃಷ್ಣ, ಒಂದು 50 ಜನ 100 ಜನನ ಆ ಉದ್ದಕ್ಕೂ ಟೋಲ್ ಗೇಟಿಂದ ಎಲ್ಲ ಅಂಗಡಿಗಳು ಬಾರ್ ಚಿಂದಿ ಎವ್ರಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಅನ್ಕೊಬಿಡ್ತಾರೆ ಗಿಡಿಗಿಡಿ ಕೃಷ್ಣನ ಹುಡುಗರುಗಳು ಸೇರಿಕೊಂಡು ಸಿದ್ದನ್ನ ಹುಡುಗರುಗಳು ಬಿಂಡನ್ನು ಹೊಡೆದ್ಬಿಟ್ರು, ಮರ್ಡರ್ ಮಾಡಿಬಿಟ್ರು ಅಂತ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಗಿಡಿಗಿಡಿ ಕೃಷ್ಣಂದು ಈ ಸಲ ಸಾಥ್ ಕೊಟ್ಬಿಟ್ಟಿದ್ದಾನೆ. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ ವರ್ಲ್ಡ್ ಕಥಾನಕ ನಮ್ಮ ಎದುರಿಗೆ ಬಿಚ್ಚಿಡ್ತಾ ಇದ್ದಾರೆ ನಿವೃತ್ತ SP SK ಉಮೇಶ್ ಸರ್. ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಅಂಡರ್ ವರ್ಲ್ಡ್ನ ಏನೊಂದಷ್ಟು ಬಿಟ್ಟು ಹೋಗಿದ್ದು ಒಂದಷ್ಟು ವಿಚಾರಗಳು, ಅದನ್ನು ವಾಪಸ್ ಹೇಳ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಲಾಸ್ಟ್ ಎಪಿಸೋಡಲ್ಲಿ ಸರ್ ಹೇಳಿದ್ದು ಯಾವುದಂದರೆ ಒಂದು ಈಗಿನ ವಿಜಯನಗರ ಮತ್ತು ಗೋವಿಂದರಾಜನಗರ, ಆಗಿನ ತಿಮ್ಮೇನಹಳ್ಳಿ ಮತ್ತು ಹೊಸಳ್ಳಿ, ಈ ಎರಡೂ ಏರಿಯಾಗಳಲ್ಲಿ ಹೇಗೆ ಒಂದು ವೈರತ್ವ ಶುರು ಆಗುತ್ತೆ, ರೌಡಿಸಮ್ ಹೇಗೆ ಶುರು ಆಗುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಕುಳಗಳಿರ್ತಾರೆ, ಬಟ್ ರೌಡಿಸಮ್ ಇರಲಿಲ್ಲ, ಒಗ್ಗಟ್ಟಾಗಿರ್ತಾರೆ, ಬಟ್ ರೌಡಿಸಮ್ ಹೆಂಗೆ ಶುರು ಆಗುತ್ತೆ ಅನ್ನೋದನ್ನು ಕಳೆದ ಎಪಿಸೋಡಲ್ಲಿ ಹೇಳಿದರು. ಅದು ಎಲ್ಲಿಗೆ ಒಂದು ನಿಂತ್ಕೊಳ್ಳುತ್ತೆ ಅಂತಂದರೆ ಬಿಂಡನ ಮರ್ಡರ ಆಗೋದ್ರ ಮೂಲಕ ಶುರು ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಅದಾದಮೇಲೆ ಗಿಡಿಗಿಡಿ ಕೃಷ್ಣ ಮತ್ತು ಬಿಂಡ ಕೂಡ ಜೊತೆಲಿರ್ತಾರೆ ಒಂದು ಹಂತಕ್ಕೆ. ಏನಾಗುತ್ತೆ ಇದಾದಮೇಲೆ ಸಿದ್ದನ ಕತೆ ಏನಾಗುತ್ತೆ, ಬಿಂಡನ ಮರ್ಡರ್ಗೆ ಮತ್ತು ರಿವೆಂಜ್ ತೊಗೋಬೇಕಂತ ಆಗುತ್ತಾ, ಏನಾಗುತ್ತೆ ಸರ್? ನೋಡಿ ಏನಾಗುತ್ತೆ, ಗಿಡಿಗಿಡಿ ಕೃಷ್ಣನಿಗೆ ಅವನ ಹುಡುಗರುಗಳಿಗೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅವ್ರಿಗೆ ಅನ್ಕೊಬಿಡ್ತಾರೆ ಗಿಡಿಗಿಡಿ ಕೃಷ್ಣನ ಹುಡುಗರುಗಳು ಸೇರಿಕೊಂಡು ಸಿದ್ದನ್ನ ಹುಡುಗರುಗಳು ಬಿಂಡನ್ನು ಹೊಡೆದ್ಬಿಟ್ರು, ಮರ್ಡರ್ ಮಾಡಿಬಿಟ್ರು ಅಂತ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಗಿಡಿಗಿಡಿ ಕೃಷ್ಣಂದು ಈ ಸಲ ಸಾಥ್ ಕೊಟ್ಬಿಟ್ಟಿದ್ದಾನೆ, ಗಿಡಿಗಿಡಿ ಕೃಷ್ಣ ಕೂಡ ಸಾಥ್ ಕೊಟ್ಟಿದ್ದಾನೆ ಬಿಂಡನ್ ಮರ್ಡರ್ಗೆ ಅಂತ ಬಿಂಡನ ಹುಡುಗರು. ಹೌದೌದು, ಇವ್ರಿಗೆಲ್ಲ ಗೊತ್ತಾಗ್ಬಿಡ್ತದೆ. ಅದೇ ಮಾತುಕತೆ ನಡೀತಾ ಇರ್ತದೆ. ಇವನೇ ಮಾಡಿರ್ತಾನೆ, ಇವನು ಕಳಿಸ್ಕೊಟ್ಟಿದ್ದಾನೆ, ಇವನೇ ಎಲ್ಲ ಟಿಪ್ ಕೊಟ್ಟು ಮಾಡಿಸ್ಬಿಟ್ಟಿದ್ದಾನೆ ಅಂತ ಅನ್ನುವಂಥದ್ದು. ಇದ್ರ ಮಧ್ಯೆ ಏನಾಗುತ್ತೆ, ಒಬ್ಬ ರಮೇಶ ಅಂತ ಭಾಳ ಕ್ಲೋಸ್ ಅಸೋಸಿಯೇಟು, ಭಾಳ ರೈಟ್ ಹ್ಯಾಂಡ್ ಇವನಿಗೆ ಗಿಡಿಗಿಡಿ ಕೃಷ್ಣನ್ಗೆ. ಪರಮೇಶ ಸರ್, ಪರಮೇಶ. ಅವನು ಬಂದು ಆ್ಯಕ್ಚುಲಿ ಬಂದು ಅವ್ರ ಸಂಬಂಧಿಕರು ತಿಮ್ಮೇನಹಳ್ಳಿಲಿ ಇರ್ತಾರೆ. ಅವ್ನು ಬೇಸಿಕಲಿ ಬಂದು ಬಸವೇಶ್ವರನಗರ ಸಾಣೆಗುರುನಹಳ್ಳಿ ಅವನು ಆ ಹುಡುಗ. ಪ್ರಕಾಶ್ ನಗರದನ ಅಂದರೆ ಪ್ರಕಾಶ್ ನಗರ ಸಾಣೆಗುರು ಎಲ್ಲ ಒಂದೊಂದೇ ಪಕ್ಕನೇ ಅಲ್ಲಿ ಅವನು ಇಲ್ಲಿಗೆ ಬರುವುದು ಹೋಗೋದು ಮಾಡ್ತಾ ಇರ್ತಾನೆ. ಪರಮೇಶ್ ಇವು ಗಿಡಿಗಿಡಿ ಕೃಷ್ಣ ಹತ್ರ ಯಾವಾಗೂ ಅವನು ಒಂಥರ ರೈಟ್ ಹ್ಯಾಂಡ್ ಇದ್ದಂಗೆ, ಏನೇ ಇದ್ದರೂ ಭಾಳ ಹತ್ತಿರವಾದಂಥ ಸಮಾಚಾರಗಳು ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳುವಂಥದ್ದು ಬಂದು ಮಾಡ್ತಾ ಇರ್ತಾನೆ. ಅವನಿಗೊಬ್ಬ ಒಂದು ಹುಡುಗ, ಅವನು ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ತರ್ಲೆ ಮಂಜ ಅಂತ ಇವನಿಗೆ, ಪರಮೇಶನ್ಗೆ. ಅವನು ಇದಕ್ಕೆ ಹೋಗ್ಬಿಟ್ಟು ಒಂದು ದಿವಸ ಇದರಲ್ಲಿ ಸೌಂದರ್ಯ ಬಾರ್ ಅಂತ ಜೈಮುನಿರಾವ್ ಸರ್ಕಲ್ ಅಲ್ಲಿ ಒಂದು ಸೌಂದರ್ಯ ಬಾರ್ ಅಂತಿದೆ. ಯಾವ ಸರ್ಕಲ್ ಸರ್? ಜೈಮುನಿರಾವ್ ಸರ್ಕಲ್ ಅಂತ ಮಾಗಡಿ ರೋಡಲ್ಲಿ ಬರುತ್ತೆ. ಮಾಗಡಿ ರೋಡಲ್ಲಿ ಬರುತ್ತೆ. ಅಲ್ಲಿ ಮೇಲ್ಗಡೆ ಸೌಂದರ್ಯ ಬಾರ್ಗೆ ಇವನು ತರ್ಲೆ ಮಂಜ ಕುಡಿಕೆ ಹೋಗಿದ್ದಾನೆ. ಅಲ್ಲಿಗೆ ಹೋದಾಗ ಆ ಹುಡುಗರುಗಳಿದ್ರಲ್ಲ ಕೆಲವಷ್ಟು ಜನ ಎಲ್ಲ, ಯಾರು ಅವನ ಆಪೋಸಿಟ್ ಹುಡುಗರುಗಳು ಅಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡು ಕೆಲವಷ್ಟು ಕುಡ್ಕೊಂಡು ಏನು ಅವನಿಗೆಲ್ಲ ಬಾಯಿಗೆ ಬಂದಂಗೆ ಬೈದು ಬಾಟ್ಲು ಗಿಟ್ಲೆಲ್ಲ ಟೇಬಲ್ ಮೇಲೆಲ್ಲ ಹೊಡೆದು ಗಲಾಟೆ ಮಾಡ್ಬಿಟ್ಟವ್ರೆ. ಯಾರಿಗೆ? ತರ್ಲೆ ಮಂಜನಿಗೆ. ಈ ತರ್ಲೆ ಮಂಜ ಬಂದು ಗಿಡಿಗಿಡಿ ಕೃಷ್ಣ ಹತ್ರ ಹೇಳವನೆ, ಹೀಗೆ ನೋಡೋಣ ಅಲ್ಲಿ ನನ್ನ ಮಕ್ಳುಗಳು ಬಂದು ಸೌಂದರ್ಯ ಬಾರ್ ಒಳಗಡೆ ಕೂತ್ಕೊಂಡಿದ್ದೀನಿ, ಊಟನೇ ಮಾಡಿಸ್ಕೊಡ್ದೆ ಬಿಟ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗೆ ಪರಮೇಶ ಎಲ್ಲಿದೆ ಬಾಯ್ಲಿ ಅಂತ ಅಂದ್ಬಿಟ್ಟು ಪರಮೇಶನ ಕರ್ಕೊಂಡು ಅದೇನೋ ಹೇಳ್ತಾನೆ, ಬಾಯ್ಲಿ ಹೋಗಿ ನೋಡ್ಕೊಂಡು ಬರೋಣ ನನ್ನ ಮಕ್ಕಳು ಯಾರವರು ಅಂತ ಹೋಗೋದು, ಯಾರೂ ಇರಲ್ಲರಲ್ಲಿ ಗಲಾಟೆ ಆಗಿಬಿಟ್ಟಿರ್ತದೆ. ಅಲ್ಲೆಲ್ಲ ಹೋಗಿ ಇವನ್ನೆಲ್ಲ ಗಲಾಟೆ ಮಾಡಿ ಲೋಪನ್ ನನ್ನ ಮಕ್ಕಳ ಅಂದ್ಬಿಟ್ಟು ಅವ್ರಿಗೆಲ್ಲ ಇವ್ರಿಗೆಲ್ಲ ಎದುರಿಸಿ ಸೌಂದರ್ಯ ಬಾರ್ನವ್ರಿಗೆ, ಏನು ನಮ್ಮ ಹುಡುಗರಿಗೆಲ್ಲೂ ಕೈ ಹಾಕ್ತಾರೆ, ಯಾರು ಬಂದಿದ್ದವ್ರು, ಏನು ಬದುಕಬೇಕಾ ನೀವು ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅಲ್ಲಿಂದ.
ನೀವು ನಮಗೆ ಇದು ಮಾಡಿದೆ ಯಾರು ಎಲ್ಲಿಂದ ಬಂದವ್ರಿಗೆಲ್ಲ ಇದು ಮಾಡ್ತೀರಾ ನೀವು ಅಂದ್ಬಿಟ್ಟು ಅಂತ. ಈಗ ಆಗ್ತಾ ಏನಾಗುತ್ತೆ, ಒಂದು ವಾರ ಕಳೆಯುತ್ತೆ. ಕಳೆದಾದ್ಮೇಲೆ ಇವನು ಒಂದು ದಿವಸ ಪರಮೇಶ ಕುಡಿಗೆ ಹೋಗ್ತಾನೆ, ಅಲ್ಲಿಗೆ ಊಟ ಮಾಡಿಕೊಂಡು ಅವನು ಪರಮೇಶ ಸೌಂದರ್ಯ ಬಾರ್ಗೆ ಹೋಗ್ತಾನೆ. ಯಾರು? ಪರಮೇಶ್ ಹೋಗ್ತಾನೆ, ಒಬ್ಬನೇ. ಗಿಡಿ ಕೃಷ್ಣ ಹೋಗಲ್ಲ, ಪರಮೇಶ್ ಹೋಗ್ತಾನೆ. ಸೇಮ್ ಅದೇ ಹಳೆ ಗ್ಯಾಂಗ್ ಹುಡುಗರುಗಳಿದ್ರಲ್ಲ ಅವ್ರು ಆ ಕಡೆ ಕಾರ್ನರಲ್ಲಿ ಊಟ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇವನು ಅವ್ರೇನು ಗಲಾಟೆ ಮಾಡಲಿಲ್ಲ, ಇವನು ಸುಮ್ಮನೆ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಬಂದುಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಇನ್ನೇನು ಮಾಡ್ಬಿಡ್ತಾನೆ, ಎದ್ಬಿಟ್ಟಿದ್ದೆ ಕ್ಯಾಶಿಯರ್ ಹತ್ರ ಸೋಡಾಗಳು ಆಳು ಮುಳು ಎಲ್ಲನೂ ಇಟ್ಕೊಂಡು ಜೋಡಿಸಿಟ್ಟಿರ್ತಾರಲ್ಲ, ಎದ್ಕೊಂಡಿದ್ದೆ ರಪ್ಪನೇ ಹೊಡೆದು ಬಿಡ್ತಾನೆ ಆ ಹುಡುಗರುಗಳಿಗೆ. ನನ್ನ ಮಕ್ಕಳ ಏನು ಭಾಳ ಜಾಸ್ತಿ ಆಯ್ತಾರ, ನಿಮ್ಗೆ ತೋರಿಸಿ ನೋಡು ಅಂತ ಹೇಳ್ಬಿಟ್ಟು ಅಂತ ಅಲ್ಲಿದ್ದವನ್ನೆಲ್ಲನೂ ಎತ್ತದೆ ದಾಬ್ ಅಂತ ಹೊಡಿಗೆ ಶುರು ಮಾಡಿಬಿಡ್ತಾನೆ, ಕೈಗೆ ಸಿಕ್ಕಿದ ಬಾಟ್ಲುಗಳೆಲ್ಲ. ಅವರು ಯಾವಾಗ ಗಲಾಟೆ ಆಗ್ಬಿಡ್ತದೋ ಇವರು ಕಸ್ಟಮರ್ಗಳೆಲ್ಲ ಎದ್ದೋ ಬಿದ್ದೋ ಅಂತ ಅವೆಲ್ಲ ಓಡೋಗ್ಬಿಡ್ತಾರೆ ಕೆಳಗಡೆಗೆ. ಆಮೇಲೆ ಅವರು ಇವನಿಗೆ ಸುತ್ಕೋಗ್ಬೋತಾರಲ್ಲ, ಇವನು ಒಳಗಡೆ ಹೋಗ್ಬಿಡ್ತಾನೆ. ಅಲ್ಲಿ ಎಲ್ಲ ಒಂದಷ್ಟು ಕೇಸ್ಗಳು, ಹಳೆ ಕೇಸ್ಗಳು ತುಂಬಿರ್ತಾವಲ್ಲ, ಅದ್ರೊಳಗೆ ಹತ್ರಕ್ಕೆ ಹೋಗ್ತಾನೆ. ಹೋದಾಗ ಇವನು ಸಮಾಧಾನ ಮಾಡೋ ಅವ್ರನ್ನ ಕಳಿಸ್ಬಿಡ್ತಾನೆ. ಇವನು ಯಾರು ಕ್ಯಾಶಿಯರ್ಗಳು ಇರ್ತಾನಲ್ಲ ಅವನು ಮತ್ತು ಅದ್ರ ಓನರ್ ಒಂದೆರಡು ಇಬ್ಬರು ಸಂಬಂಧಿಕರಲ್ಲಿ ನಿಂತಿರ್ತಾರೆ. ಏನೇನೋ ಮಾಡಿ ಸಮಾಧಾನ ಅವನು ಕೆಳಗಡೆ ಕರ್ಕೊಂಡು ಕೆಳಗಡೆ ಕಳಿಸ್ಕೊಟ್ಬಿಡ್ತಾನೆ. ಅವಾಗೇನೋ ಬಿಡ್ತಾನೆ, ನನ್ನ ಮಗ ನೀನು ನಿಮ್ಮವ್ರ ಅವರು ನೀವು ಹೇಳಿದ್ರೆ ಕೇಳ್ಕೊಂಡು ಹೊಟ್ಟೋಗ್ಬಿಟ್ರಾ, ನೀನೇ ಕರ್ಸ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಇವ್ರ ವಿರುದ್ಧ ಬಿದ್ದುಬಿಡ್ತಾನೆ. ಓನರ್ ವಿರುದ್ಧ? ಆ ಒಳಗಡೆ ಓನರು ಮತ್ತು ಕ್ಯಾಶಿಯರ್ ಇರ್ತಾನೆ ಅವ್ರ ವಿರುದ್ಧ ಎತ್ಕೊಂಡು ತೆಗೆದು ಬಾಟ್ಲಿ ತಗೊಂಡು ಹೊಡಿ ಶುರು ಮಾಡ್ಬಿಡ್ತಾನೆ. ಪರಮೇಶು ಬಾಟ್ಲಿ ತಗೊಂಡು ಅವನಿಗೆ ಅವಾಗ ಹೊಡೆದು ನನ್ನ ಮಗನಿಗೆ ಕೆಳ ಹಾಕೊಂಡು ಹಿಂದಿ ಮಾಡಕ್ಕೆ ಬಿಡ್ತಾರೆ. ಅವರು ವಾಡ್ದಿದ್ದೆ ನನ್ನ ಮಗಂದು ಅವನ್ನ ಎತ್ತಾಕೊಂಡು ಅವ್ನು ಗಾಡಿ ತರಿಸ್ಕೊಂಡಿದ್ದೆ, ಗಾಡಿನ ತಗೊಂಡೋಗ್ಬಿಟ್ಟು ಮಾಡಿ ಹತ್ರ ಬೈಲಾಪುರ ಅಂತ ಬರುತ್ತೆ ರಸ್ತೆ, ಅವನು ಪರಮೇಶ್ವರ್ ಹೊಡೆದಾಕ್ಬಿಡ್ತಾರೆ, ಸತ್ತೇ ಹೋಗ್ತಾನೆ ಅಲ್ಲಿ ಬಾರಲ್ಲಿ. ಕೊನೆಗೆ ಗಾಡಿ ತಗೊಬಂದಿದ್ದೆ ರಾತ್ರಿ 7-7:30-8 ಗಂಟೆ ಎತ್ಕೊಂಡು ಆ ಮಾಗಡಿ ಹತ್ರ ಹೋಗಲ್ಲ, ಒಂದು ಬೈಲಾಪುರ ಕೆರೆ ಅಂತಿರ್ತಾರೆ, ತಗೊಂಡು ಕೆರೆಗೆ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ. ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಹಿಂಗೆಲ್ಲ ಆಯಿತು, ಗಲಾಟೆ ಆಗಿರೋದು ಆಳು ಮುಳೆಲ್ಲ ಅಂತ ಗೊತ್ತಾಗೋಯ್ತಲ್ಲ, ಕ್ಲೋಸ್ ಮಾಡ್ಕೊಂಡು ಅವತ್ತು ಹೊಟ್ಟೋಗ್ಬಿಡ್ತಾರೆ. 7:30-8 ಗಂಟೆ ಕ್ಲೋಸ್ ಮಾಡ್ಕೊಂಡು ಬಾಡಿ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಬಂದವರೆಲ್ಲ ಯಾಕೆ ಬಾರ್ ಕ್ಲೋಸ್ ಆಗ್ಬಿಟ್ಟದಲ್ಲ, ಏನು ಸಮಾಚಾರ ಏನು ಅಂತ ಇಲ್ಲ, ಅವ್ರ ಮನೆಯವ್ರು ಯಾರೋ ಸತ್ತೋಗ್ಬಿಟ್ರಂತೆ. ಒಳಗೆ ಗಲಾಟೆ ಆದದ್ದು ಏನು ಹೇಳಿಲ್ಲ. ಈ ದಿಕ್ಕಾಪಾಲ ಕುಡಿಗೆ ಬಂದಿದ್ದವರೆಲ್ಲ ಓಡೋಗ್ಬಿಟ್ರು. ಅವರು ಆ ಎದುರುಗಡೆ ಅವರೆಲ್ಲ ಇದ್ರೆಲ್ಲ ಏನೋ ಅಪ್ಪ ಯಾರೋ ಕುಡಿಗೆ ಬಂದು ಎಲ್ಲ ಒಳಗಿದ್ದವ್ರೆಲ್ಲ ಆಚೆ ಬಂದುಬಿಟ್ರು. ಅದೇನಾಯಿತು ಏನು ಅಂತ ಇವರು ಹೇಳಲ್ರು. ಅವ್ರಿಗೆಲ್ಲ ಅಕ್ಕಪಕ್ಕದವ್ರು ಈ ಬಾರ್ನವ್ರು ಚೆನ್ನಾಗಿ ಇಟ್ಕೊಬಿಟ್ಟಿದ್ರು. ಅವ್ರಿಗೆಲ್ಲ ಅಂಗಡಿಗಳವ್ರಿಗೆಲ್ಲ ಏನು ಗಲಾಟೆ ಆಯಿತು ಅಂತ ಹೇಳ್ಬಿಡ, ಪೊಲೀಸವ್ರು ಬಂದು ಸುಮ್ಮನೆ ರಾಮಾಯಣ ಮಾಡ್ತಾರೆ, ನಾಳೆ ತೆಗೆಸ್ಕೊಡಲ್ಲ ಹಾಗೂ ಈಗ ಗಲಾಟೆ ಮಾಡಿಬಿಡ್ತಾರೆ, ಈಗ ಏನು ತಿಂಗಳಲ್ಲಿ 15 ದಿವಸ ತೆಗಿಕಾಯ್ತಾ ಇಲ್ಲ, ಬರೀ ಗಲಾಟೆಗಳಾಗಿ ಈಗ ಅಂತೇಳಿ ಅವ್ರಿಗೆಲ್ಲ ಇವರೆಲ್ಲ ಹೇಳ್ಬಿಟ್ಟಿರ್ತಾರೆ. ಯಾರೋ ಬಂದು ಪೊಲೀಸವರೆಲ್ಲ ಬಂದು ಕೇಳ್ತಾರೆ, ಏನೋ ಮೇಲೆ ಗಲಾಟೆ ಆಯ್ತಂತಲ್ಲ, ಏನದು, ಯಾರು, ಏನಾಯಿತು, ಏನು ಕತೆ, ಏನಾಗಿದೆ, ಎಲ್ಲೋದ ಅವನು? ಸರ್ ಇಲ್ಲ ಸರ್, ಯಾರೋ ಸಂಬಂಧಿಕರು ಅಂತ ಹಾಸ್ಪಿಟ್ಲಿಗೆ ಅಂತ ಅಂದ್ಬಿಟ್ಟು ಅಂತ ಹೋಗೋರು ಸರ್, ಇವ್ರು ಏನು ಗಲಾಟೆ ಆಗಲಿಲ್ಲ, ನಾವೆಲ್ಲ ಇಲ್ಲೇ ಇದ್ದೀವಲ್ಲ ಸರ್, ಏನೂ ಇಲ್ಲ ಅಂತ ಬಾಗ್ಲಾಕೊಂಡು ಹೋದ್ರು ಸರ್ ಅಂತ ಹೇಳ್ಬಿಡ್ತಾರೆ. ಈಗಿನ ಮಕ್ಕಳು ಬಾಡಿನ ಎತ್ಕೊಂಡೇ ಹೋಗ್ಬಿಟ್ಟಿರ್ತಾರೆ ಹೊಡೆದ್ಬಿಟ್ಟು. ಪೊಲೀಸರು ವಾಪಸ್ ಹೊಟ್ಟೋಗ್ತಾರೆ. ಇಲ್ಲಿ ನಡೆದಿದ್ದ ಏನು ಪೂರ್ಣ ವಿಚಾರ ಮಾಡಲ್ರು ಹೊಟ್ಟೋಗ್ತಾರೆ. ಹೋಗ್ಬಿಟ್ಟಾದ್ಮೇಲೆ ಮತ್ತೆ ಅಲ್ಲಿ ಕಂಟ್ರೋಲ್ ರೂಮ್ಗೆ ಮತ್ತೆ ಇನ್ನೊಂದು ಫೋನ್ ಬಂದಿರುತ್ತೆ, ಸರ್ ಒಳಗೊಬ್ಬನ ಸಾಯಿಸ್ಬಿಟ್ಟು ಎತ್ಕೊಂಡಾಗವ್ರು ಸಾರ್ ಅಂತ. ನಿಮ್ಮವ್ರು ಪೊಲೀಸವ್ರು ಬಂದರು, ಅಲ್ಲಿ ನಿಂತ್ಕೊಂಡ್ರು, ಬೀಡಿ ಸಿಗರೇಟ್ ಸೇದ್ಬಿಟ್ಟು ಬಾಳೆಹಣ್ಣು ತಿನ್ಕೊಂಡು ಹೊಟ್ಟೋಗ್ಬಿಟ್ರು ಸರ್. ಅವ್ರು ಬಾಗಿಲೇ ತೆಗಿಸ್ಲಿಲ್ಲ, ಒಳಗಡೆ ಬಾಡಿ ಎತ್ಕೊಂಡು ಸಾಯಿಸ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟವ್ರಿ ಸರ್ ಅಂತ. ಯಾರು ಗೊತ್ತಿಲ್ಲ ಸರ್, ಎಳ್ಕೊಂಡು ವ್ಯಾನ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು. ಯಾರು ರೌಡಿಗಳೇನಾರ ಮರ್ಡ್ರ್ ಮಾಡಿದ್ರ, ಯಾರು ಮಾಡಿದ್ರು ಗೊತ್ತಿಲ್ಲ ಸರ್, ಒಟ್ಟಿನಲ್ಲಿ ತುಂಬ್ಕೊಂಡು ಎತ್ಕೊಂಡು ಹೋದ್ರು, ಇವ್ರು ಬಾಗಿಲು ಹಾಕ್ಕೊಂಡು ಹೋದ್ರು, ಇವ್ರು ಹೊಡೆದ್ರು ಅಂತ ಹೇಳಿಲ್ಲ ಅವರು. ಕಂಟ್ರೋಲ್ ರೂಮ್ಗೆ ಹೇಳಿದವರು. ಪುನಃ ಆಫೀಸರ್ಗಳು ಇವರೆಲ್ಲ ಬರ್ತಾರೆ. ಬಂದೆಲ್ಲ ಓಪನ್, ಅವ್ರು ಯಾರು ಬರ್ತಾರೆ, ಕೀ ಇರಲ್ಲ, ಓಪನ್ ಮಾಡೋಕ್ಕೆ ಏನಾಗಿದೆ ಏನು ನೋಡಬೇಕು ಅಂತೆಲ್ಲ ಗೊತ್ತಾಗಲ್ಲ. ಈ ನನ್ನ ಮಕ್ಕಳು ಬಾಡಿ ಎತ್ಕೊಟ್ಟೋಗ್ಬಿಟ್ಟಿದ್ದಾರೆ. ಹಂಗೆ ಇಡೀ ರಾತ್ರಿ ಪೊಲೀಸರು ಅಲ್ಲೇ ಕಾವಲು ಹಾಕ್ಕೊಂಡು ಅಲ್ಲೇ ಇದ್ದಾರೆ. ನನ್ನ ಮಕ್ಕಳು ಬರಲಿಲ್ಲ. ಆಮೇಲೆ ಬಾಡಿ ಬಿಸಾಕ್ಬಿಟ್ಟು ಬೆಳಗ್ಗೆ 9 ಗಂಟೆಗೆ ಬಂದರು. ಬಂದಾದ್ಮೇಲೆ ಎಲ್ಲೋದ್ರೆ, ಇಲ್ಲ ನನ್ನ ಹೆಂಡ್ತಿಗೆ ಡೆಲಿವರಿ ಸಮಸ್ಯೆ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು, ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಇದು ಮಾಡೋಕ್ಕೆ ಹೋಗಿದ್ವಿ, ಇನ್ನೇನು ಇಲ್ಲ. ಯಾರೋ ಮರ್ಡರ್ ಆಯ್ತಂತಲ್ಲ ಒಳಗಡೆ. ಇಲ್ಲ ಸರ್, ಒಳಗಡೆ ಗಲಾಟೆ ಮಾಡಿಬಿಟ್ರು ಸಿಕ್ಕಾಪಟ್ಟೆ, ಯಾರೋ ಕುಡಿಗೆ ಬಂದಿದ್ದವ್ರು ನನ್ನ ಮಕ್ಕಳು, ನಮಗೂ ತಡೀಕಾಗಲಿಲ್ಲ, ಆಚೆ ಆಗಿ ಓಡಿಸ್ಬಿಟ್ಟು ಬಾಗಿಲು ಹಾಕ್ಕೊಂಡು ನಾವು ಅಷ್ಟೊತ್ತು ಫೋನ್ ಬಂತು ಹೊಟ್ಟೋಗ್ಬಿಟ್ವಿ ಸರ್ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಅಲ್ಲಿ ಆ ಬಾಡಿ ತಗೊಂಡು ಕೆರೆಗೆ ಹಾಕ್ಬಿಟ್ರೆ ಬಾಡಿ ಮುಳುಗೋಗ್ಬಿಟ್ಟಿದೆ ಒಳಗಡೆ, ಬಾಡಿ ಎದ್ದಿಲ್ಲ ಮೇಲೆ. ಯಾವ ಕೆರೆನಲ್ಲಿ ಸರ್? ಬೈಲಾಪುರ ಅಂದ್ಬಿಟ್ಟು, ಬೈಲಾಪುರದ ಕೆರೆ. ಮಾಗಡಿ ಹೋಗ್ಬೇಕಾದಾಗ ಸಿಗುತ್ತೆ ಅಲ್ಲಿ, ಮಾಗಡಿ ರೋಡಲ್ಲಿ ಮುಂದಕ್ಕೆ ಹೋದರೆ ಅಲ್ಲಿ ಸಿಗುತ್ತೆ ಅದು. ಆಮೇಲೆ ಇವ್ರಿಗೆ ಇನ್ನೂ ಡೌಟು, ಇಲ್ಲ ಇವ್ರೇನು ಹಿಂಗೆ ಹೇಳ್ತಾವ್ರಲ್ಲ, ಏನು ಕತೆ, ಒಳಗೆ ಹೋಗ್ತಾರೆ. ಬೆಳಗ್ಗೆ ಎಲ್ಲ ಅವ್ನು ನೋಡಿ ಎಲ್ಲ ಚಿಂದಿ ಆಗಿಬಿಟ್ಟಿದೆ ಇಡೀ ಬಾರೆಲ್ಲ ಪೂರ್ತಿ. ಆಮೇಲೆ ಕೊನೆಗೆ ಇವ್ರಿಗೆ ಗಿಡಿ ಕೃಷ್ಣಂಗೆ ಗೊತ್ತಾಗೋಯ್ತು, ರಾತ್ರಿನೇ ಗೊತ್ತಾಗೋಯ್ತು. ರಾತ್ರಿ ಬಂದ ನೋಡ್ತಾನೆ, ನಮ್ಮ ಸುಟ್ಟಾಕ್ಬಿಡೋಣ ಎಲ್ಲ ಅಂತ ಏನು ಗ್ಯಾಂಗ್ ಎಲ್ಲ ಕಟ್ಕೊಬರ್ತಾನೆ. ಪೊಲೀಸರು ಇದ್ದರು, ನೋಡ್ದ ಫುಲ್ ಕಾವಲಿತ್ತು.
ಅವನು ಅಷ್ಟೊತ್ತಿಗೆ ಅವನು ಇವನೇನಾರ ಗಲಾಟೆ ಮಾಡಿಬಿಡ್ತಾನೆ, ಗಿಡಿ ಕೃಷ್ಣ ಹಿಡ್ಕೊಬಿಟ್ಟು ತಗೊಬಂದು ಲಾಕಪ್ಗೆ ಹಾಕ್ಬಿಡಿ, ಇಲ್ಲ ನನ್ನ ಮಗ ನಾಳೆ ಗಲಾಟೆ ಮಾಡಿಬಿಡ್ತಾನೆ ಅಂತ. ಈ ನನ್ನ ಮಗ ಏನು ಮಾಡ್ಬಿಡ್ತಾನೆ, ಆ ಕಡೆ ಸೈಡು ಜಾನಭಾರತಿ ಬರುತ್ತೆ ನೋಡಿ, ಅಲ್ಲಿ ಜಾನಭಾರತಿ ಹತ್ರ ಒಂದು ಸಣ್ಣದು ಈ ಲೇಔಟ್ ಮಾಡಿದ್ರು ಅವಾಗ, ಹೊಸ ಲೇಔಟ್ಗಳು. ಅಲ್ಲಿ ವಾಚ್ಮನ್ ಶೆಡ್ಗಳಿದ್ದೋ ಎಲ್ಲ ಒಂದು 15-20 ಮನೆ ಕಟ್ಟಿದ್ರಂತೆ ಯಾರೋ ವಾಚ್ಮನ್. ರಾತ್ರಿ ಅಲ್ಲಿ ಉಳ್ಕೊಬಿಟ್ರು ಫುಲ್ ಹುಡುಗರು, ಯಾರು ಫುಲ್ ಟೀಮ್ ಗಿಡಿ ಕೃಷ್ಣ ಟೀಮ್. ಒಬ್ಬರು ಮನೆ ಸೇರಲಿಲ್ಲ, ಪೊಲೀಸವರೆಲ್ಲ ಮನೆ ಹತ್ರ ಕಾವಲವ್ರೆ ಹಿಡ್ಕೊಂಡು ಬಂದರು. ಯಾಕಂದ್ರೆ ನಾಳೆ ಗಲಾಟೆ ಮಾಡ್ತಾನೆ ಅಂತ ಗೊತ್ತವನು. ಎತ್ಕೊಂಡು ಹೋಗೋಣ, ಫುಲ್ ಟೀಮ್ಗಳನ್ನ ಎತ್ಕೊಂಡು ಹೋಗೋಣ ಅಂತ ರಾತ್ರಿ ಎಲ್ಲ ಕಾಯ್ಕೊಂಡವ್ರೆ, ಮನೆಗೆ ಬರಲಿಲ್ಲ. ಆಮೇಲೆ ಇವರೆಲ್ಲ ರಾತ್ರಿ ಎಲ್ಲ ಹುಡ್ಕಾಡವ್ರೆ, ಒಂದಷ್ಟು ಜನ ಅವ್ನ ಕಡೆ ಅವ್ರು ಹಿಡ್ಕೊಂಡವ್ರೆ, ಚೆನ್ನಾಗಿ ಚೆಚ್ಚವ್ರೆ, ಏನೆಲ್ಲ ಮಾಡವ್ರೆ. ಕೊನೆಗೆ ಯಾರೂ ಒಬ್ಬರೂ ಸಿಗಲಿಲ್ಲ. ಕೊನೆಗೆ ಏನಾಗೋಯ್ತು, ಇವ್ರಿಗೆ ಅಲ್ಲೇ ಹೋದರೆ ಬಾಡಿನೂ ಸಿಕ್ಕಲಿಲ್ಲ. ಈ ನನ್ನ ಮಕ್ಕಳು ಬಿಸಾಕ್ಬಿಟ್ಟು ಬಂದಿದ್ದಾರಲ್ಲ ಇವರು ಏನು ಹೇಳ್ತಾನೆ ಇಲ್ಲ, ಬಾಡಿ ಅಂತ ಕೆರೆಗೆ ಬಿಸಾಕ್ಬಿಟ್ಟು ಬಂದಿದ್ದೀವಿ ಅಂದ್ಬಿಟ್ಟು ಅಂತ. ಅದು 2 ದಿವಸ ಆದಮೇಲೆ ಎದ್ದೇಳ್ದ ಮೇಲೆ ಅಲ್ಲಿ ಬಾಡಿ ಸಿಕ್ತಲ್ಲ, ಬಾಡಿ ಸಿಕ್ಕಾದ್ಮೇಲೆ ಏನಾಗೋಯ್ತು, ಇವರೆಲ್ಲ ಪೊಲೀಸವರು ಇವರೆಲ್ಲ ಬಾಡಿ ಎತ್ಕೊಬರಕ್ಕೆ ಹೋಗ್ಬೇಕಲ್ಲ ಅಲ್ಲಿಗೆ. ಮಾಡಿ ಅವ್ರು ಹೇಳಿದ್ರು ಹಿಂಗೆ ಯಾವುದೋ ಬಾಡಿ ಬಂದಿದ್ದು, ನೋಡಿದ್ರೆ ಪರ್ಮಿಷನ್ ಬಾಡಿ ಎಲ್ಲ. ಪೊಲೀಸರು ಇವರೆಲ್ಲ ಅಲ್ಲಿಗೆ, ಆಫೀಸರ್ಗಳು ಎಲ್ಲ ಅಲ್ಲಿಗೆ ಹೋಗ್ಬಿಟ್ರು ಪೂರ್ತಿ ಎಲ್ಲ. ಇದು ಈ ನನ್ನ ಮಗ ಅನ್ಬಿಟ್ಟ ಇಡೀ ಟೀಮ್ ಕಟ್ಕೊಂಡಿದ್ದೆ ಫುಲ್ಲು. ಗಿಡಿ ಕೃಷ್ಣ ಒಂದು 50 ಜನ 100 ಜನನ ಆ ಉದ್ದಕ್ಕೂ ಟೋಲ್ ಗೇಟಿಂದ ಎಲ್ಲ ಅಂಗಡಿಗಳು ಬಾರ್ ಚಿಂದಿ ಎವರಿಸ್ಬಿಟ್ಟಿದ್ದಾನೆ. ಓ ಹೌದಾ? ಫುಲ್ಲು ಓಕೆ ಪೂರ್ತಿ ಆ ಜಯಮುರಿರಾವ್ ಸರ್ಕಲ್ಲು ಇವಂದೆಲ್ಲ ಬಾರು ವೈನ್ಸ್ನ ಏನೂ ಹುಟ್ಟಿಲ್ಲ, ಎಲ್ಲ ಪುಡಿ ಬೆಂಕಿ ಇಟ್ಬಿಟ್ಟಿದ್ದಾನೆ ಒಳಗಡೆ, ನುಗ್ಗಿಸ್ಬಿಟ್ಟು ಪೂರ್ತಿ. ಆಮೇಲೆ ಈ ಕಡೆ ಸೈಡು ರೈಟ್ ಸೈಡ್ಗೆ ಹೋದರೆ ಆ ಜೈನಮುರಿ ಸರ್ಕಲ್ ಒಳಗಡೆ ಹೋದರೆ ದಾಸಹಳ್ಳಿ ಬರುತ್ತೆ. ಆ ದಾಸಹಳ್ಳಿ ಕಡೆ ಒಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಮಚ್ಚನ ಮನೆ ಬರುತ್ತೆ ಅಲ್ಲಿ. ಅವಾಗ ಅಂದರೆ ಈಗ ನೆಕ್ಸ್ಟ್ ಬರ್ತಾನೆ ಮಚ್ಚ. ಅವಾಗ ಅವನು ಸ್ವಲ್ಪ ಬೆಳೀತಾ ಇದ್ದಾಗ ಅವನು ಇದರಲ್ಲಿ ಅವನು. ಆಮೇಲೆ ಅದೇ ಅಂದು ಪಕ್ಕಕ್ಕೆ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಟೈಲ್ಸು ಅದು ಇದು ಮಾಡುವಂಥದ್ದು ಎಲ್ಲ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲಿ BTS ರಾಮನ ಮನೆ ಇತ್ತು. ಅವನು ಸಖತ್ ಪಂಟ್ರ ಅವನು. BTS ರಾಮ ಅಂದರೆ ಏನು ಒಳ್ಳೆ ಜೈಂಟಿಕ್ ಮ್ಯಾನ್ ಅವನೆಲ್ಲ ಭಾಳ ಜೋರು ಪಾರ್ಟಿ. ಅವನು ಇವನಿಗೆ ಸಾಥ್ ಕೊಡ್ತಿದ್ದ ಮೊದಲು ಒಂದು ಕಾಲದಲ್ಲಿ ಮಾರುತಿ ಜೊತೆಯಲ್ಲಿ. ಓಕೆ ಓಕೆ. ಆಮೇಲೆ ಅವನು ಸ್ವಲ್ಪ ಆಟೋರಾಮನ್ ಫ್ರೆಂಡು. ಆವಾಗಲೇ ಇವನು ವಿಸಿಟಿಂಗ್ ಪ್ರೊಫೆಸರು ಆಟೋರಾಮನ್ ಮನೆಗೆ, ಓಕೆ ರಾಮ. ಆಮೇಲೆ ಇವನು ಹೇಳಿದೆ, ಏನೋ ರಾತ್ರಿಲಿ ಹಂಗಾಗದೆ ನಿಮ್ಮ ಏರಿಯಾದಲ್ಲೆಲ್ಲ ಗೊತ್ತಾಗಲ್ವಾ, ನೀವೇನು ನೋಡಲಿಲ್ವಾ, ನಮಗೇನು ಇನ್ಫಾರ್ಮೇಷನ್ ಹೇಳಿಲ್ವಾ ಹಾಗೆ ಹೀಗೆ ಅಂತೇಳಿ ಒಂದು ಸ್ವಲ್ಪ ಹೊರಬಲ್ಲಿ ಅವನಿಗೂ ಎಲ್ಲ ಆಗದೆ. ಯಾರಿಗೆ? ಆಟೋರಾಮನು ಇವನಿಗೂ, ಸಾರಿ BTS ರಾಮನಿಗೂ, ಗಿಡಿ ಕೃಷ್ಣನಿಗೂ. ಓಕೆ. ಆವಾಗ ಇವನು ನೀನೇನು ದೊಡ್ಡ ಬಾಸ್ ಅಂದ್ಬಿಟ್ಟು ನಾನೇನು ನಿನಗೇನು ಇನ್ಫಾರ್ಮೇಷನ್ ಹೇಳ್ಬೇಕಾ, ಏನು ನಿನಗೆ ಒಳ್ಳೆ ಕತೆ ಆಯ್ತಲ್ಲ, ಇದು ನನ್ನನ್ನು ಕೇಳಿದ್ರೆ ನಾನು ಬೆಳಗ್ಗೆ ನಾನು ಮೊದಲು BTSಲ್ಲಿದ್ದೆ, ತೆಗೆದು KSRTCಗೆ ಹಾಕವ್ರೆ, ನಾನು ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಕತೆ ನನಗೆ ಹೋಗಿ ಬಂದು ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಜೀವ ತಿಂದಿ ಅಂತ ಮನೆ ಹತ್ರ ಸ್ವಲ್ಪ ಗಲಾಟೆನೂ ಆಗೈತೆ. ಆಮೇಲೆ ಅವ್ನು ಗೊತ್ತು ಗಿಡಿ ಕೃಷ್ಣನಿಗೆ ಏನಾರು ಕೈಗೆ ಹಾಕ್ಬಿಟ್ರೆ ನಾನು ಎತ್ತಾಗ ನನ್ನ ಮಗನ ಪೇಪರ್ ಬಿಸಾಕ್ಬಿಡ್ತಾನೆ ಇವನು ಅಂದ್ಬಿಟ್ಟು. ಸರಿ ಎಲ್ಲ ಬಂದ್ಬಿಟ್ಟು ಅವ್ರು ವಾಪಸ್ ಅಲ್ಲಿಂದ ಹಂಗೆ ಮಾಡಿ ಅಲ್ಲೆಲ್ಲ ದೊಡ್ಡ ಗಲಾಟೆ ಮಾಡಿ ಒಂಥರ ರೈಟಿಂಗ್ ಕೇಸ್ಗಳು ಸುಮಾರು ಅಂಗಡಿಗಳಿಗೆ. ಅಲ್ಲಿಂದ ಆಮೇಲೆ ಇನ್ನೊಬ್ಬ ಕೆಳಗಡೆ ಬಂದವನ, ಅಲ್ಲೊಬ್ಬ ಮಲಯಾಳಿದೊಂದು ಸ್ಟೋರ್ ಇತ್ತು, ಅವ್ನು ಪೆಟಿಷನ್ ಮಾಸ್ಟ್ರು. ಬಂದರೆ ಅಲ್ಲಿ ಬೀಡಿಗೆ ಒಂದು ಬಾಳೆಹಣ್ಣು ಗೊನೆ ತಗಲಾಕಿದ್ರೆ ಒಂದು 4 ಜನ ಬಂದರೆ ಎಲ್ಲ ಬಾಳೆಹಣ್ಣು ಖಾಲಿ 5 ನಿಮಿಷಕ್ಕೆ. ಒಂದು ಸಿಗರೇಟ್ ತಂತು ಅಂದರೆ ಒಂದು 100 ಪ್ಯಾಕೆಟ್ ಇದೆ, ಯಾವನು ಕಾಸು ಕೊಡಲ್ಲ. ಯಾಕೆ? ಅಷ್ಟು ನನ್ನನ್ನು ಕಾಸು ಕೇಳ್ತಾನೆ, ನೀನು ನಮ್ಮನ್ನು ಯಾವತ್ತು ಕೊಡ್ತೀನೋ ಅವತ್ತು ತಿಸ್ಕೋಬೇಕು ಅಷ್ಟೇ ನೀನು. ಅಂದರೆ ಆ ಥರ ಕಾಸಿಲ್ಲ ಅನ್ನೋಂಗಿಲ್ಲ, ಕಾಸು ಕೊಡಿ ಅಂತ ಅವ್ನು ಕೇಳುವಂಗಿಲ್ಲ. ಬಾಳೆಹಣ್ಣು ತಿನ್ಕೊಂಡು ಹೋಗ್ತಾ ಇರೋದು, ಇವ್ನು ಲೆಕ್ಕ ಬರ್ಕೋದಷ್ಟೇ. ಅವ್ರು ಯಾವತ್ತು ಕೊಡ್ತಾರೋ ಇಸ್ಕೋಬೇಕು ಇವನು. ಓಕೆ. ಅವನು ಮಲಯಾಳಿ ಎಲ್ಲ ನೋಡಿ ಅವನು ಒಂದಷ್ಟು ಪೆಟಿಷನ್ ಬರೀದು ಹಿಂಗೆ ಮಾಡ್ತಾರೆ ಅಂತೇಳಿ ಸ್ವಲ್ಪ ಎಲ್ಲ ಒಂಚೂರು ಗಟ್ಟಿಗೆ ಆಗ್ಬಿಟ್ಟಿದ್ದ. ಅವನು ತಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಭಾಳ ವರ್ಷದಿಂದ ಅಲ್ಲಿದ್ದಾನೆ ಅವನಿಗೆ ಅಂತ. ಅವನು ನಮ್ಮನ್ನು ಪೊಲೀಸ್ನವ್ರು ಕರೆಸ್ತೀಯ ಮಾತಾಡ್ತಾರೆ, ನನ್ನ ಮಗನೇ ನೀನು ಅರ್ಜಿ ಬರೀತೆ ಅಂತೇಳಿ ಆ ಇಡೀ ಅಂಗಡಿ ಎಲ್ಲ ಹೊಡೆದಾಕ್ಬಿಟ್ಟವ್ರು ಅವತ್ತು ಫುಲ್ಲು. ಈಜು ಕೇಳ್ಕೊಂಡು ಅವನಿಗೆ ನಮ್ಮನ್ನು ಕುಯ್ದಾಕ್ರೋ ನನ್ನ ಮಗನಿಗೆ ಮಲಯಾಳಿ ಓಡೋಗ್ಲಿ ಅಂದ್ಬಿಟ್ಟು. ಗುಂಪಲ್ಲ, ಹುಚ್ಚೂರು ಗುಂಪದು. ಹೀಗೆ ಸುಮಾರು ರೈಟಿಂಗ್ ಕೇಸ್ಗಳಾಗ್ಬಿಟ್ಟಿತ್ತು, ಅವತ್ತು ದೊಡ್ಡ ಗಲಾಟೆ ಆಗಿಬಿಟ್ಟು. ಅದಾದಮೇಲೆ ಏನಾಗೋಯ್ತು, ಅಲ್ಲಿ ಬಾಡಿಯೆಲ್ಲ ಎತ್ಕೊಂಡು ಬಂದರು. ಒಂದು ಶಿವಂದು ಪರಮೇಶಂದು ಎತ್ಕೊಂಡು ಬಂದೆಲ್ಲ ಆದಮೇಲೆ ನನ್ನ ಮಕ್ಳುಗಳು ಇವ್ರಿಗೆ ಆಮೇಲೆ ಇವ್ರಿಗೆ ಗೊತ್ತಾಗೋಯ್ತು ಯಾರಿಗೆ ಇವ್ರಿಗೆಲ್ಲ ಇವರೇ ಮಾಡಿರೋದು ಅಂದ್ಬಿಟ್ಟು ಅಂತ. ಸೌಂದರ್ಯ ಬಾರ್ದು ಈಗಾಗಲೇ ಒಂದು ನುಗ್ಗೆಲ್ಲ ಹೊಡೆದು ಸುಟ್ಟಾಕ್ಬಿಟ್ಟು ಬಂದುಬಿಟ್ಟಿದ್ರು. ಕೊನೆಗೆ ಅದನ್ನು ನನ್ನ ಲೆಕ್ಕ 1.5, 3 ವರ್ಷ ಆಲ್ಮೋಸ್ಟು ಅದು ಓಪನೇ ಆಗಿರಲಿಲ್ಲ. ಅದು ಜಯಮುರಿರಾವ್ ಸರ್ಕಲ್ ಸೌಂದರ್ಯ ಬಾರ್ನ ಒಂದು ಸಾರಿ ಸುಟ್ಟಾಕಿದ್ರಲ್ಲ, ಅದು ಇನ್ನು ಮತ್ತೆ ವಾಪಸ್ ಬಂದರೆ ನನ್ನ ಮಗ ಮರ್ಡರ್ ಮಾಡಿಸ್ಬಿಡ್ತಾನೆ, ಮತ್ತೆ ಬಿಡ್ತಾನೆ ಅವ್ರಿಗೆ. ಯಾಕೆಂದ್ರೆ ಇವ್ನು ಅಸೋಸಿಯೇಟ್ ಮಾಡ್ಬಿಟ್ಟವ್ರು ಅವರು ಯಾರು ಗಿಡಿ ಕೃಷ್ಣ. ಅದಾದಮೇಲೆ 3 ವರ್ಷ ಹಂಗೆ ಅದು ಬಾಗಿಲಾಕೊಂಡೆ ಅದು ಕ್ಲೋಸ್ ಹಾಕ್ಕೊಂಡೆ ಬಿದ್ದಿರ್ತಕ್ಕಂಥದ್ದಿತ್ತು. ಇದು ಇನ್ನೊಂದು ಸ್ಟೇಜ್ಗೆ ಹೊಟ್ಟೋಗ್ಬಿಡ್ತು ಅಲ್ಲಿದ್ದು ರೌಡಿಸಮ್ಮು. ಅಂದರೆ ಇದು ಯಾವುದೋ ಹಣಕಾಸಿನಿಗೆ ಏನು ರೌಡಿಸಮ್ ಆದದ್ದಲ್ಲ, ಇದು ಬರೀ ಫ್ರೆಂಡ್ಶಿಪ್ಪೇ. ಇವನು ಹೊಡಿತಾನೆ, ಅವನು ಇವ್ನು ಹೊಡಿತಾನೆ ಅಂತ ಇವ್ರನ್ನೂ ಹೊಡೆದ್ಬಿಡೋದು. ಇನ್ನೇನು ಹಣ ಬೇರೆ ಇನ್ನೇನು ರೋಲ್ ಕಾಲ್ಗೂ ಅಲ್ಲ.
ಬೇರೆ ಇನ್ಯಾವುದೇ ಪ್ರಾಪರ್ಟಿಗಳಿಗೂ ಯಾವುದೋ ಕಬ್ಜಾ ಮಾಡ್ಕೊಬಿಟ್ಟ ಅನ್ನುವಂಥ ವಿಚಾರಕ್ಕೂ ಅಲ್ಲ. ಹಿಂಗೆ ಒಂದೊಂದೇ ಮರ್ಡರ್ಗಳು ಸೀರಿಯಲಾಗೆ ಮರ್ಡರ್ಗಳು ಹೋಗ್ತಾ ಪರ್ಮಿಷನ್ ಆಗ್ತದೆ. ಆಮೇಲೆ ಗಿಡಿಗಿಡಿ ಕೃಷ್ಣ ನೆಕ್ಸ್ಟು ಅವನು ಇವನಿಗೂ ಅಲ್ಲಿ ಅಷ್ಟೊತ್ತಿಗೆ ಏನಾಗುತ್ತೆ, ಗಿಡಿಗಿಡಿ ಕೃಷ್ಣ ಇವನಿಗೂ ಮತ್ತು ಸಿದ್ಧನಿಗೂ ಬೀಳುತ್ತೆ ಅಲ್ಲಿ. ಆವಾಗ ಈ ಕಡೆ ಬರೋದು ನಿಲ್ಲಿಸ್ಬಿಡ್ತಾನೆ ಸಿದ್ಧ, ಈ ಕಡೆ ಸೈಡಿಗೆ ಬರೋದು ನಿಲ್ಲಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಲ್ಲಿ ಇವನಿಗೆ ಕಿಟ್ಟಿ ಅಲ್ಲಿ ಅವನಿಗೆ ಸಿದ್ಧನ ಕತೆ ಕ್ಲೋಸ್, ಚಾಪ್ಟರ್ ಇವರು ಅವರು ಸೇರ್ಕೊಬಿಟ್ಟು ಕಿಟ್ಟಿ ಕತೆ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ಆವಾಗ ಸಿದ್ಧ ಈ ಕಡೆ ಸೈಡ್ ಚಾಪ್ಟರ್ ಕ್ಲೋಸ್ ಆಗೋಗ್ಬಿಡ್ತದೆ. ಆವಾಗ ಏನಾಗಿತ್ತು, ಕಾಮಾಕ್ಷಿ ಪಾಳ್ಯ ಮತ್ತು ಅಲ್ಲಿ ಹುಡುಗರುಗಳು ಈ ನೆಕ್ಸ್ಟ್ ಜನ್ರೇಷನ್ನು ಇದ್ರಲ್ಲ ಅವರೆಲ್ಲ ಬೆಳಿಗ್ಗೆ ಶುರುವಾಗಿರ್ತಾರೆ. ಮಚ್ಚ ಇರ್ತಾನೆ, ಅವ್ನು ಮಂಜುನಾಥ್ ಅಲಿಯಾಸ್ ಮಚ್ಚ ಅಂತ, ಅವನು ತಾವರೆಕೆರೆ ಹುಡುಗ. ಅವರೆಲ್ಲ ಭಾಳ ಜಮೀನ್ದಾರರು, ಭಾಳ ದೊಡ್ಡ ಒಳ್ಳೆ ಫ್ಯಾಮಿಲಿಗಳವರು. ಅವರೆಲ್ಲ ಈ ಮಾಗಡಿ ರೋಡಲ್ಲೆಲ್ಲ ಒಳ್ಳೊಳ್ಳೆ ಪ್ರಾಪರ್ಟಿಗಳು ತುಂಬ ಇರ್ತಕ್ಕಂಥವ್ರು. ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸಂಬಡಿ ಎಲ್ಸ್. ಕರೆಕ್ಟ್. ಯಾರೋ ಒಬ್ಬ ರೋಗ ಜೊತೆ ಅವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅವರು. ಇವ್ನು ನೋಡಿದ್ರೆ ಅವನ್ನೆಲ್ಲ ತೆಗೆದು ಅವ್ರ ಫ್ಯಾಮಿಲಿಯಲ್ಲಿ ನೋಡಿದ್ರೆ ಇವ್ನು ಏನು ಹಣೆ ಬರ ಅವನ ಕತೆ ಇದು. ಅವರು ಬಂದ್ಬಿಡ್ತಾರೆ ಒಳಗಡೆ, ಆಚೆ ಹೋಗೋಕ್ಕಾಗೋದಿಲ್ಲ. ಹಂಗೆ ಮಧ್ಯೆ ಬೇರೆಯವರು ಒಂದಷ್ಟು ಜನ ಸೇರ್ಕೊಂಡಿರ್ತಾರೆ ಅಲ್ಲಿ. ಆ ಕಡೆ ಅವನು ಕೋತಿರಾಮ ಅಂತ ಒಬ್ಬ ಇರ್ತಾನೆ, ಅವನದೊಂದು ಕಾಟ. ಆಮೇಲೆ ಇವನು ಮಚ್ಚ, ಇವ್ರಿಗೆಲ್ಲ ಸೇರಿ ಈ ಕಡೆ ಲಿಂಗ, ಕತ್ರಗುಪ್ಪೆ ಲಿಂಗ, ಆಮೇಲೆ ಲಾಂಗ್ ಶಿವ, ಟ್ರಾಕ್ಟರ್ ರಾಮ, ಈ ಕಡೆ ಕತ್ರಗುಪ್ಪೆ ಅವರೆಲ್ಲ, ಇವ್ರದೆಲ್ಲ ಸೇರಿ ಒಂದು ದೊಡ್ಡ ಟೀಮಾಗಿ ದಟ್ ಈಸ್ ಕಾಲ್ಡ್ ಆಸ್ ಎ ಕೊರಂಗು ಟೀಮು. ಕೊರಂಗು ಅವಾಗ ಅದು ಇದು ಕಾಂಟ್ರಾಕ್ಟು ಆಳು ಮೂಳು ಅದು ಇದು ಮಾಡಿಸ್ಕೊಂಡು ಅವನು ರೌಡಿಸಮ್ಮೇ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಅವ್ನಿಗಿರ್ತದೆ. ಅವನು ಯಾಕೆಂದರೆ ಇವ್ನು ಏನಾದರೂ ಮಾಡಿ, ಯಾಕೆಂದರೆ ಆಗಲೇ ಅವ್ನು ಜಯರಾಜ್ಗೆ ಅಟ್ಯಾಕ್ ಮಾಡಿದವನು, ಅವನು ಜೈಲ್ ಹತ್ರ ಹಾಡ್ದು ಚಿಂದಿ ಮಾಡಿ ಗಬ್ಬೆ ಹೊಡೆದು ಇದ್ರ ಹತ್ರ ಜೈಲಿ ಇದರಲ್ಲಿ ಹೊಡೆದು ಎದುರುಗಡೆ ಕ್ವಾಡ್ರಂಗಲಲ್ಲಿ ಅವನು ಕೊಂದೇ ಹಾಕಬೇಕು ಅಂತೇಳಿ ನುಗ್ಗದಂಥ ಪಾರ್ಟಿಗಳವರು. ಅಂದರೆ ಆವಾಗಲೇ ಕೈ ಬಾಂಬ್ಗಳು ಇದರಿಂದ ಆಂಧ್ರದಿಂದ ಈ ಥರದ್ದೆಲ್ಲ ಆಗಲೇ ಒಂದು ದೊಡ್ಡ ಒಂದು ಪಡೆನೇ ಕಟ್ಕೊಬಿಟ್ಟು ಓಡಾಡ್ತಕ್ಕಂಥದ್ದು ಕೋದಂಡರಾಮಪುರದಲ್ಲಿ ಆ ಭಾಗದಲ್ಲಿ ಬೆಳೆದಿರ್ತಕ್ಕಂಥವ್ರು. ಇವನಿಗೆ ಈ ಗಿಡಿಗಿಡಿ ಕೃಷ್ಣ ಹತ್ರ ಒಬ್ಬ ಹರಿ ಅಂತ ಇದ್ದ, ನಿಮ್ಗೆ ಹೇಳಿದ್ನಲ್ಲ ಆಗಲೇ ನಾನು ಹೇಳಿದ್ನಲ್ಲ, ಒಬ್ಬ ಹರಿ ಒಂದು ಹುಡುಗ ಅಲ್ಲಿಗಿಲ್ಲಿಗೆ ಓಡಾಡ್ತಾನೆ, ಸಾಣೆಗುರುನಹಳ್ಳಿ ಮತ್ತು ಈ ಕಡೆ ಸೈಡ್ಗೆ ಅಂತ. ನೀವು ಹೇಳಿರಲಿಲ್ಲ, ಬಟ್ ಅದು ಇವನಲ್ವ ಸರ್, ಪರಮೇಶ್ ಅಲ್ವಾ ಅವನು? ಅಲ್ಲ, ಅವನು ಪರಮೇಶ್ ಅಲ್ಲ, ಇವನು ಹರಿ ಅಂತ ಇನ್ನೊಂದು ಹುಡುಗ. ಅವನು ಭಾಳ ಚಾಲಾಕಿ ಇರ್ತಾನೆ. ಅವನಿಗೂ ಒಂದು ದೊಡ್ಡ ಗಲಾಟೆ ಆಗಿಬಿಟ್ಟು ಇವನು ಯಾರು ಈ ಗಲಾಟೆ ಆಗಿರ್ತದೆ ನೋಡಿ, ಗಿಡಿಗಿಡಿ ಕೃಷ್ಣನ ಹುಡುಗರುಗಳು ಗಲಾಟೆ ಆಗಿರ್ತದಲ್ಲ ಈ ಬಾರದಲ್ಲಿ, ಅವರು ಈ ಹರಿಗೂ ಹೊಡೆದಿರ್ತಾರೆ. ಆ ಹರಿಗೆ ಹೊಡೆದ್ಬಿಟ್ಟಿದ್ದಾರೆ ಅಂತ ಇಡೀ ಕೊರಂಗು ಪಟ್ಟಾಶಿಷ್ಯ ಅವನ ಹರಿ ಅವನಿಗೆ ಕೊರಂಗುಗೆ ಇಲ್ಲೆಲ್ಲ ಹುಡ್ಕಾಡ್ಕೊಂಡು ಯಾರು ಹರಿಗೆ ಹೊಡೆದಿದ್ದು ನಾನು ಮಗಂದು ಅಮ್ಮನ ಗಿಡಿಗಿಡಿ ಕೃಷ್ಣನ ಹೊಡೆದಾಕ್ಲಿ, ಹೊಡೆದಾಕ್ರೆ ನಮಗೇನಿಲ್ಲ, ಹರಿ ಯಾರು ಮುಟ್ಟಿದ್ರು ಅಂತೇಳಿ ಬಂದು ಅವನು ದೊಡ್ಡ ಒಂದು ರಾಧಾಂತ ಎಬ್ಬಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾನೆ. ಆಮೇಲೆ ಇವ್ರು ಕಂಡ್ರೆ ಅಲ್ಲಿರೋರಿಗೆಲ್ಲ ಭಯ, ಇಡೀ ಈ ಕೊರಂಗು ಟೀಮ್ ಕಂಡ್ರೆ ಅವ್ರಿಗೆಲ್ಲ ಮರ್ಯಾದೆ. ಕೊರಂಗು ಬಂದಪ್ಪ, ಅವನೇನು ಹೇಳ್ತಾನೋ ಸರಿ ಬಿಡಿ, ಸುಮ್ಮನೆ ಎದುರಾಕೊಂಡು ಹೋಗೋದು ಬೇಡ, ಅದು ರಾಮಾಯಣ ಬೇಡ, ಅವ್ನು ಸಾಥ್ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗಿಬಿಡ್ತದೆ ನಾಳೆ. ಯಾಕೆಂದರೆ ಭಾಳ ಪಂಟ್ರು ಇದಿತ್ತು ಅವನು. ಜಯರಾಜನಿಗೆ ಅವನು ಎದುರು ನಿಂತ್ಕೊಂಡು ಹಾಕ್ತಾನೆ ಅನ್ನುವಂಥ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದ ಅಂತ ಅಂದರೆ ಅವನು ಆ ಕಾಲದಲ್ಲೇ ಜಯರಾಜು ಸಾಯಿಗೆ ಮೊದಲೇ ಜೈಲಲ್ಲಿ ಇರುವಂಥ ಕಾಲದಲ್ಲೇ ಅಲ್ಲಿಂದ ಈಚೆಗೆ 2-3 ವರ್ಷದಲ್ಲಿ ಇನ್ನೆಷ್ಟು ಬೆಳೆದಿರ್ಬೇಕು ಮನುಷ್ಯ. ನಿಜ. ಆ ಕಾರಣಕ್ಕೆ ಏನಾಗೋಯ್ತು, ಅವನು ಭಾಳ ಪ್ರವರ್ಧಮಾನಕ್ಕೆ ಬಂದುಬಿಟ್ಟಿರ್ತಾನೆ. ಅಷ್ಟೊತ್ತಿಗಾಗಲೇ ಅಲ್ಲಲ್ಲೇ ಬೇರೆ ಗುಂಪುಗಳು ತಯಾರಾಗ್ಬಿಡ್ತವೆ. ಈ ಕಡೆ ಲಕ್ಷ್ಮೀನಾರಾಯಣ ನಗರ ಇಲ್ಲಿ, ಆಮೇಲೆ ಬಂಡಿರೆಡ್ಡಿ ಸರ್ಕಲ್ಲು, ಶ್ರೀರಾಮ್ಪುರದಲ್ಲಿ ಅಲ್ಲೇ ಒಂದು, ಪ್ರಕಾಶ್ ನಗರದಲ್ಲಿ ಅದೊಂದು, ಇದು ಸಾಣೆಗುರುನಹಳ್ಳಿನಲ್ಲಿ ಒಂದು ಗ್ಯಾಂಗು, ಕಾಮಾಕ್ಷಿ ಪಾಳ್ಯ, ಆಮೇಲೆ ಹೀಗೆ ತಿಮ್ಮೇನಹಳ್ಳಿ, ಹೀಗೆ ಎಲ್ಲ ಗ್ಯಾಂಗ್ಗಳು ಅಲ್ಲಲ್ಲೇ ಈ ಥರದ ಲೋಕಲ್ ರೌಡಿಗಳೇನಾಗ್ತದೆ ಅಂತಾರೆ, ಈ ಜಿದ್ದುಗೋಸ್ಕರನೇ ಒಬ್ಬರು ಬೆಳವಣಿಗೆಗಳು ಪ್ರಾರಂಭ ಹಾಕ್ಕೊಂಡು ಏನಾಗ್ತದೆ, ಒಬ್ಬೊಬ್ಬರೇ ಈ ಮರ್ಡರ್ ಕೇಸ್ಗಳಲ್ಲಿ 307 ಕೇಸ್ಗಳಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿಬಿಡ್ತಾರೆ. ಇವ್ರದ್ದು ಯಾವಾಗ ಇವ್ರು ತುಂಬ ಜೈಲಿಗೆ ಹೋಗಿ ಜಾಸ್ತಿ ಶುರುವಾಗ್ತಾರೋ ಒಳಗಡೆ ಗುಂಪುಗಳು ಜಾಸ್ತಿ ಆಗ್ಬಿಡ್ತವೆ. ಜೈಲುಗಳಿಗೆ ಹೋದ ತಕ್ಷಣ ಗ್ಯಾಂಗ್ಗಳಾಗಿ ಪರಿವರ್ತನೆ ಆಗ್ಬಿಡ್ತಾವೆ. ಅಲ್ಲಿ ಇಲ್ಲಿಂದ ಒಂಟಿಯಾಗಿ ಹೋಗ್ತಾರೆ, ಏನೋ 4 ಜನ 3 ಜನ ಅಲ್ಲಿ ಡಿವೈಡೇ ಆಗಿಬಿಡ್ತಾರೆ. ಇವನ್ ಗ್ಯಾಂಗ್ ಇದು, ಇವನ್ ಗ್ಯಾಂಗೆ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಿಸು, ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸು, ಬೆಳಗ್ಗೆ ಹೊತ್ತು ಬಟ್ಟೆ ಕೊಡು, ಬೆಳಗ್ಗೆ ಹೊತ್ತು ಅವನಿಗೆ ಇನ್ನೇನು ಕೊಡು, ತಿಂಡಿ ಕಾಫಿ ಕೊಡಿಸು, ಆಮೇಲೆ ಹೊರಗಡೆಯಿಂದ ಬಂದು ಊಟ ಕೊಡಿಸು, ಹಣ್ಣು ಕೊಡು. ಒಳಗಡೆನೆ ಯಾರು ಬಲಿಷ್ಠರೋ ಅವರು ಒಂದು ಒಳಗಡೆ ಗ್ಯಾಂಗ್ ಮಾಡ್ಕೊಬಿಡ್ತಾರೆ. ಮ್ಯಾನೇಜೇ ಅವರೇ ಮಾಡಿಬಿಡ್ತಾರೆ. ಜೈಲು ಊಟವೇ ತಿನ್ಸಲ್ರು, ಆಚೆಯಿಂದ ಊಟ ತರಿಸ್ಬಿಡ್ತಾರೆ. ಆಮೇಲೆ ಒಳ್ಳೊಳ್ಳೆ ಟೀ ಶರ್ಟ್ಗಳು, ಶೂಗಳು, ಪ್ಯಾಂಟ್ಗಳು ಎಲ್ಲ ಬಂದ್ಬಿಡ್ತವೆ ಫುಲ್ಲು ಪೂರ್ತಿ ಒಳಗಡೆ.
ಆವಾಗ ಏನಾಗುತ್ತದೆ, ಟೋಟಲಿ ಇಡೀ ಆಚೆ ಇದ್ದು ಡಿವೈಡ್ ಆಗಿರ್ತಕ್ಕಂಥ ಏನು ಇರ್ತಾವಲ್ಲ ಅವರೆಲ್ಲ ರಿಆರ್ಗನೈಸ್ ಆಗಿ ಎಕ್ಸಾಕ್ಟ್ ಗ್ಯಾಂಗು ಜೈಲಲ್ಲಿ ಆಗ್ಬಿಡುವಂಥ. ಓಕೆ ಸರ್, ಬಟ್ ಜೈಲಲ್ಲಿ ಜೈಲಿನ ಬಟ್ಟೆ ಹಾಕೋಬೇಕಲ್ವಾ ಸರ್? ಇಲ್ಲ, ಜೈಲಲ್ಲಿ ಕನ್ವಿಕ್ಷನ್ ಆದವ್ರಿಗೆ ಮಾತ್ರ, ಸಜಾ ಕೈದಿಗಳು ಮಾತ್ರ ಬಿಳಿ ಬಟ್ಟೆಗಳಷ್ಟೇ. ಇನ್ನು ಉಳಿದವರು 15 ವರ್ಷ ಆಗಿರಲಿ ಕನ್ವಿಕ್ಷನ್ ಆಗಿದೆ, ಅವರು ಇದೇ ಬಟ್ಟೆ ಹಾಕ್ಕೊಳ್ಳೋದು. ಅವರೆಲ್ಲ ಬರೀ ಎಲ್ಲ ಇವು ಕಂಪ್ಲೀಟು ಎಲ್ಲ ಒಳ್ಳೊಳ್ಳೆ ಕಂಪ್ನಿ ಬಟ್ಟೆಗಳೇ ಹಾಕ್ಕೊಳ್ಳೋದು ಈ ರೌಡಿಗಳು. ಯಾರು ಆರ್ಡಿನರಿ ಚಿಕ್ಕಪೇಟೆ ಬಟ್ಟೆಗಳು ಒಬ್ಬರು ಹಾಕ್ಕೊಳ್ಳಲ್ರು, ಎಲ್ಲ ಬ್ರಿಗೇಡ್ ರೇಡು, ಎಲ್ಲ ಒಳ್ಳೆ ಟ್ರೇಡ್ ಮಾರ್ಕ್ ಬಟ್ಟೆಗಳೇ ಹಾಕ್ಕೊಳ್ಳೋದು. ಬ್ರ್ಯಾಂಡೆಡೇ ಕಂಪ್ಲೀಟು. ಅವ್ರ ಶೂಗಳು ಬ್ರ್ಯಾಂಡು, ಟೋಪಿಗಳು ಬ್ರ್ಯಾಂಡು, ಅವರು ಬಟ್ಟೆ ಟೀ ಶರ್ಟ್ ಎಲ್ಲ ಪ್ರತಿಯೊಂದು ಬ್ರ್ಯಾಂಡೆಡ್ಡೇ. ಅಲ್ಲಂಗೆ ಮಾಡಿಬಿಡ್ತಾರೆ ಜೈಲಲ್ಲಿ. ನಾನು ಅವ್ರ ಪರ ಹೋದರೆ ಒಳ್ಳೆ ಬಟ್ಟೆ, ಒಳ್ಳೆ ಶೂ, ಒಳ್ಳೆ ಇವೆಲ್ಲ ಕೊಡ್ತಾರೆ. ಸ್ನಾನ ಮಾಡೋಕ್ಕೆ ಸೋಪು, ಪೇಸ್ಟು, ಆಮೇಲೆ ಈಗ ಕಾಫಿ, ಟೀ, ಟೈಮ್ಗೆ ಮೊಟ್ಟೆ, ಆಮೇಲೆ ಮಾಂಸ ಎಲ್ಲ ಸಿಕ್ಬಿಡ್ತದೆ ಅಂತೇಳಿ ಒಳಗಡೆ ಭಾಳ ಅದ್ಭುತವಾದಂಥ ಗ್ಯಾಂಗ್ ಕಟ್ಕೊಬಿಡ್ತಾರೆ ಅವರು. ಅಲ್ಲೇ ಮೇಯ್ನ್ ಗ್ಯಾಂಗ್ ತಯಾರಾಗ್ತಕ್ಕಂಥದ್ದು ಆಚೆ ಆಗಲ್ಲ. ಆ್ಯಕ್ಚುಲಿ ಆಚೆ ಪೊಲೀಸರು ಹೊಡೆತದಿಂದ ಎದುರುಕೊಂಡು ಹುಚ್ಚರ ಥರ ಓಡಾಡಿಕೊಂಡು ಬರೀ ಸೇರ್ಕೋತಾರೆ ಹೊರತು, ಬಟ್ ಒಳಗಡೆ ರಿಯಲ್ ಗ್ಯಾಂಗ್ ತಯಾರಾಗ್ಬಿಡ್ತದೆ. ಯಾಕಂದ್ರೆ ಒಳಗಡೆ ಸೇಫ್. ನಾವೆಲ್ಲ ಅನ್ಕೋತೀವಿ ಎಲ್ಲ ಮನಸ್ಸು ಬದಲಾವಣೆಯಾಗಿ ಪರಿವರ್ತನೆ ಮಾಡೋಕ್ಕೆ ಅಂತ. ದೇವರಾಣೆ ಏನೂ ಆಗಲ್ಲ, ಅದೆಲ್ಲ ವಿರುದ್ಧವಾಗಿ ಆಗ್ತಕ್ಕಂಥದ್ದಲ್ಲಿ. ಗ್ಯಾಂಗ್ಗಳು ಪರಿವರ್ತನೆ ಆಗ್ತಕ್ಕಂಥದ್ದೇ, ಗ್ಯಾಂಗ್ಗಳು ಪೂರ್ಣ ಪ್ರಮಾಣದಲ್ಲಿ ಒಂದು ಥರ ಏನದು ತಯಾರಾಗ್ತಕ್ಕಂಥದ್ದೇ ಅಲ್ಲಿ ಆ್ಯಕ್ಚುಲಿ ಒಳಗಡೆ. ಅದರಿಂದ ಜೈಲು ಪರಿವರ್ತನೆ ಆಗಬೇಕು, ಆ ಥರ ಮಾಡಬೇಕು ಅಂದರೆ ಜೈಲುಗಳು ತುಂಬ ಬೇರೆ ಬೇರೆ ಜೈಲುಗಳಿರಬೇಕು. ಮರ್ಡರ್ ಕೇಸ್ಗಳು ಅವ್ರಿಗೆ ಸಪ್ರೇಟ್ ಇರಬೇಕು, ಇವ್ರ ಜೊತೆ ಸೇರಿಸಬಾರ್ದು. 420ಗಳು ಅವರೇ ಬೇರೆ ಕಡೆ ಇರಬೇಕು. ರೌಡಿಗಳು ಅವರೇ ಇರಬೇಕು, ಮರ್ಡರ್ ಆದವ್ರು ಬೇರೆ, ಈ ಥರ ರೇಪಿಸ್ಟ್ಗಳು ಅವ್ರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಬಿಡ್ತಾರಲ್ಲ ಅಲ್ಲಿ. ಎಲ್ಲ ಒಬ್ಬರಿಂದ ಒಬ್ಬರು ಕಲಿತಾರೆ. ಎಲ್ಲ ಏನು ಅವ್ನು ಇವನ ಕತೆ ಹೇಳ್ತಾನೆ, ಅವನ ಕತೆ ಹೇಳ್ತಾನೆ, ಮರ್ಡರ್ ಆದವ್ನು ಕಳ್ತನದ ಹೇಳ್ತಾನೆ, ಕಳ್ತನದವ್ನು ರಾಬರಿದು ಹೇಳ್ತಾನೆ. ಹಿಂಗೆ ಎಲ್ಲ ಥರವಾದಂಥ ಕಂಪ್ಲೀಟು ಮೂಢ ಸಾಪ್ರಂಡಿಗಳು ಏನೇನು ಹೆಂಗೆ ನಡೀತಿದೆ, ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ಸರಿ ಇಲ್ಲ ಅಂತ ಬೆಳಗಿನ ಸಾಯಂಕಾಲ ತನಕ ಮಾತಾಡ್ಕೊಳ್ಳೋದು. ಯಾರು ಏರಿಯಾದಲ್ಲಿ ಮಾಡಿದ್ರೆ ಸರಿ, ಯಾವ ಕಳ್ತನ ಮಾಡಿದ್ರೆ ಸರಿಯಾ, ರಾಬರಿ ಮಾಡಿದ್ರೆ ಸರಿನಾ, 420 ಕೆಲಸ ಮಾಡಿದ್ರೆ ಸರಿನಾ, ಕಾಂಪೌಂಡ್ ಹಾಕಿದ್ರೆ ಸರಿ, ಎಲ್ಲ ಥರವಾದಂಥ ವಿದ್ಯೆಗಳು, ಎಲ್ಲ ಥರವಾದಂಥ ಡಿಫೆನ್ಸ್ ಮೆಕ್ಯಾನಿಸಮು, ಯಾರು ಲಾಯರ್ ಸರಿ, ಯಾವ ಕೋರ್ಟ್ ಸರಿ, ಪ್ರತಿಯೊಂದೂ ಅಲ್ಲೇ ತೀರ್ಮಾನ ಮಾಡ್ಕೊಬಿಡ್ತಾರೆ ಒಳಗಡೆನೆ. ನೀವು ಹೇಳ್ದಂಗೆ ಯೂನಿವರ್ಸಿಟಿನೇ ಅದು ಒಂಥರ. ಹೌದದು, ಒಂಥರ ಅವ್ನಿಗೆ ಒಂದು ಬ್ಯಾಚುಲರ್ ಡಿಗ್ರಿ. ಒಂದು ಸಾರಿ ಒಳಗಡೆ ಹೋಗಿ ಒಂದು ಗ್ಯಾಂಗ್ಸ್ಟರ್ಗಳ ಜೊತೆ ಅರೆಸ್ಟ್ ಆಗಿ ಒಳಗಡೆ ಹೋಗ್ಬಿಟ್ರೆ ಅವ್ನು 100ಕ್ಕೆ 100ರಷ್ಟು ಒಂದು ಬ್ಯಾಚುಲರ್ ಡಿಗ್ರಿ ತೊಗೊಂಡು ಬಂದ್ಬಿಡ್ತಾನೆ. ರೌಡಿ ಬ್ಯಾಚುಲರ್ ಡಿಗ್ರಿ ಹಿಡ್ಕೊಂಡು ಬಂದ್ಬಿಡ್ತಾನೆ ಆಚೆ. ಓಕೆ. ಹಾಗೆ ಇಲ್ಲಿ ಈ ಗಿಡಿಗಿಡಿ ಕೃಷ್ಣ ಏನಾಗ್ತದೆ ಅಂತಂದರೆ ಹವಾ ಎಬ್ಬಿಸ್ಬಿಡ್ತಾನೆ. ಆಮೇಲೆ ಪೊಲೀಸರುಗಳು ಕೊರಂಗು ಬಂದು ಇಲ್ಲೆಲ್ಲ ಅವನ್ನ ಹರಿಗೆ ಗಲಾಟೆ ಮಾಡೋದಕ್ಕೆ ಗಲಾಟೆ ಆಗಿ, ಆಮೇಲೆ ಇವನು ಗಿಡಿಗಿಡಿ ಕೃಷ್ಣ ಪರಮೇಶ್ವರ್ ಮರ್ಡರ್ ಕೇಸಲ್ಲಿ ಸಿಕ್ಕಾಪಟ್ಟೆ ದಾನ್ಲೆ ಎಬ್ಬರಿಸ್ಬಿಡ್ತಾನೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಪೊಲೀಸರುಗಳು ಎಲ್ಲರ ಮನೆಗೂ ನುಗ್ಗಿಬಿಡ್ತಾರೆ. ಪ್ರತಿ ಯಾರ ಮನೆಗೂ ಬಿಡಲ್ರು, ಎಲ್ಲರ ಮನೆಗೂ ಗೆತ್ತಾಕೊಂಡೋಗಿ ರುಬ್ಬಿ ಸಾಕಪ್ಪ ಅನ್ನಿಸ್ಬಿಡ್ತಾರೆ. ಅಲ್ಲಿ ಇವರ ಮಧ್ಯದಲ್ಲಿ ಬೆಳೆದಂಥ ರೌಡಿಗಳು ಯಾರ್ಯಾರು ಆ ಭಾಗದಲ್ಲಿ ಅಷ್ಟು ಗಟ್ಟಿ ಯಾಕಾದರೂ ಆ ಮಟ್ಟಕ್ಕೆ ಜಿದ್ದಾಕಿ ಬಂತು. ಇವರು ಆ ಮಟ್ಟಕ್ಕೆ ಕಡಿದಾಡ್ಕೊಡುವಂಥ, ರಸ್ತೆಯಲ್ಲಿ ಕಡಿದಾಡ್ಕೊಳ್ಳುವಂಥ ಅಂಥ ಒಟ್ಟಿದ್ದಂಥ ಜನ, ಅಷ್ಟು ಕ್ಲೋಸ್ ಆಗಿದ್ದಂಥ ಅಂಥ ರಿಲೇಷನ್ನು, ಅಷ್ಟು ಹಣವಂತರಿದ್ದಂಥ ತಮ್ಮಯ್ಯನೇ ಆಗಲಿ, ಗೋವಿಂದನೇ ಆಗಲಿ, ಮಾರನಹಳ್ಳಿ ಜಗ್ನೇ ಆಗಲಿ, ಎಲ್ಲ ಇವು ಇಷ್ಟು ಬಲಾಢ್ಯರಿದ್ದಂಥವ್ರು ಯಾಕೆ ಬೇರೆ ಬೇರೆ ಆದರೂ, ಏನು ಕಾರಣಗಳು ಅದರಿಂದ ಇದ್ದಾವೆ ಅಂತ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನೋಡೋಣ. ಸೊ ನಾವು ವಿಜಯನಗರ ಮತ್ತು ಗೋವಿಂದರಾಜನಗರದ ಹಳೆಯ ಹೆಸರುಗಳನ್ನ ಯೂಸ್ ಮಾಡ್ಕೊಂಡು ಕತೆ ಶುರು ಮಾಡಿ ಮತ್ತೊಂದಷ್ಟು ವಿಚಾರಗಳನ್ನ ಹೇಳಿ, ಮಾಗಡಿ ರೋಡಿಂದು ಮತ್ತು ಈ ಕೊರಂಗುದು ಮತ್ತು ಗಿಡಿಗಿಡಿ ಕೃಷ್ಣಂದು, ಪರಮೇಶ್ ಮರ್ಡರು, ಆಮೇಲೆ ಹರಿ ಕತೆ, ಇದನ್ನೆಲ್ಲ ಹೇಳಿ ವಾಪಸ್ ಮತ್ತೆ ಹೊಸಹಳ್ಳಿ ಮತ್ತು ತಿಮ್ಮೇನಹಳ್ಳಿಗೆ ಬಂದ್ವಿ. ಅಲ್ಲಿ ತಮ್ಮಯ್ಯ, ಆಮೇಲೆ ಗಿಡಿಗಿಡಿ ಕೃಷ್ಣ, ಆಮೇಲೆ ಜಗ್ಗ ಇವರೆಲ್ಲರ ಕತೆ ಏನು ಹೆಂಗೆ ಶುರು ಆಗುತ್ತೆ, ಯಾವ ಥರ ಒಗ್ಗಟ್ಟಿದ್ದಂಥ ವ್ಯಕ್ತಿಗಳು ಯಾಕೆ ಹೊಡೆದಾಡ್ತಾರೆ, ಬಲಾಢ್ಯರಿದ್ದವರು, ಶಕ್ತಿವಂತರು, ಆಮೇಲೆ ಹಣವಂತರು, ಬುದ್ಧಿವಂತರು ಸಹ. ಇವ್ರು ಯಾರು ದಡ್ರಲ್ಲ. ಯಾಕೆ ಆ ಮಟ್ಟಕ್ಕೆ ಹೋದ್ರು, ಕಾರಣಗಳೇನು ಅವ್ರ ಬೆಳೆದಿಕ್ಕೆ ಶುರು ಆಗೋದಕ್ಕೆ ಕಾರಣ ಒಂದು ಹೇಳಿದ್ರು ಆಲ್ರೆಡಿ ಕಳೆದ ಎಪಿಸೋಡಲ್ಲಿ ಬಂದಿದೆ. ಒಂದು ಆರತಿ ಮಾಡುವಾಗ ಹೆಣ್ಮಕ್ಳ ಮಧ್ಯೆ ಶುರುವಾದಂಥ ಗಲಾಟೆ ಅದು ಹೆಂಗೆ ಮುಂದೆ ಹೋಗುತ್ತೆ ಅನ್ನೋದನ್ನು ಚಿಕ್ಕದಾಗಿ ಹೇಳಿದ್ದಾರೆ. ಬಟ್ ಅದು ಹೆಂಗೆ ನಿಜವಾಗ್ಲೂ ಮುಂದೆ ಹೋಯ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಸರ್, ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸ್ನೇಹಿತರೆ. ಇದು ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕ. ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕ ಹೇಳಿದ ಮನುಷ್ಯನ ಸ್ವಭಾವ ಹೆಂಗಿರುತ್ತೆ, ಇನ್ಫ್ಲುಯೆನ್ಸ್ ಹೆಂಗೆ ಒಳಗೆ ಹಾಕ್ತಾನೆ, ಒಳ್ಳೊಳ್ಳೆ ಫ್ಯಾಮಿಲಿಯಿಂದ ಬಂದಂಥ ಹುಡುಗರು ಕೂಡ ಹೆಂಗೆ ಕೊಚ್ಚನಲ್ಲಿ ಅಂದರೆ ರೌಡಿಸಮ್ ಅನ್ನೋ ಕೊಚ್ಚನಲ್ಲಿ ಬಿದ್ದು ನರಳಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದು ಬರ್ತಾ ಇದೆ. ಬೆಂಗಳೂರು ಬೆಳೆದಿರೋ ಕತೆ ಕೂಡ ಇದು ಹೌದು, ಮತ್ತು ಪೊಲೀಸಿಂಗ್ ಹೆಂಗೆ ಎವಾಲ್ವ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಕತೆ ಕೂಡ ಹೌದು ಅಂತ ನನಗನ್ಸುತ್ತೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್
ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.